ಅಲ್ಲೇ ಡಾನ್ಸು ಮಾಡಿದ್ರು ಸರ್. ಎಷ್ಟು ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಾರೆ ನೋಡಿ ನೀವು ಹಾಡಿಗೆ. ಸೊ ಈಗ ನಿಮ್ಮ ಇಬ್ರನ್ನ ಇಡೀ ಕರ್ನಾಟಕ ಮೆಚ್ಕೊಂಡಿದೆ. ನಿಮ್ಮ ಸೀರೀಸ್ ಆಗಿರ್ಬೋದು ಅಥವಾ ಇನ್ನು ಸಿನಿಮಾ ಬರಲಿ ಅಂತೆಲ್ಲ ನಾವು ತುಂಬ ಕಾಯ್ತಾ ಇದ್ದೀವಿ. ಸೊ ನನಗೆ ಒಂದು ಪ್ರಶ್ನೆ ಯಾವಾಗಲೂ ಕಾಡುತ್ತೆ. ಅಂದರೆ ನೀವು ತೆಲುಗುವಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದ್ರಿ, ಮತ್ತೆ ತೆಲುಗುವಲ್ಲಿ ಒಂದಷ್ಟು ಕ್ಲಾಶಸ್ಸು ಕಾನ್ಫ್ಲಿಕ್ಟ್ಸ್ ಎಲ್ಲ ಆಯಿತು ಅಂತ ಕೂಡ ಕೇಳ್ಪಟ್ವಿ. ಯಾಕೆ, ಏನಾಯಿತು ಅಲ್ಲಿ ಅಂತ ಎಕ್ಸಾಕ್ಟಾಗಿ? ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ, ನಿಮ್ಮದು ಆ್ಯಟಿಟ್ಯೂಡ್ ಇಶ್ಯೂಸ್ ಇತ್ತು ಅನ್ನೋದು ಕೂಡ ನಾವು ಕೇಳ್ಪಟ್ಟಿದ್ವಿ ಅವಾಗ. ಬಲ್ಲ ಮೂಲಗಳ ಮೂಲ ಯಾವುದೋ ಮೂಲಲ್ಲಿದೆ ಅನ್ಸುತ್ತೆ ನನ್ನ ಪ್ರಕಾರ. ಎನಿವೇಸ್, ಇದಕ್ಕೆ ನೋಡಿ ಕ್ಲಾರಿಟಿ ಕೊಟ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು. ಅಂಡ್ ನಾನೇ ಒಂದ್ ಕಡೆ ಹೇಳಿದ್ದೆ, ನನ್ನನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು ಅವರು, ತುಂಬಾ ಪ್ರೊಫೆಷನಲ್ ಆಗಿ ನಡೆಸ್ಕೊತಾ ಇದ್ರು, ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಬಿಕಾಸ್ ನಾನು ತುಂಬಾ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ, ತುಂಬಾ ಹಂಬಲ್ ಆಗಿದ್ದೆ. ನನ್ನ ಕೆಲಸಕ್ಕೆ ನಾನು 200% ಡೆಡಿಕೇಟ್ ಮಾಡ್ತಾ ಇದ್ದೆ ಅಲ್ಲಿ. ಸೊ ಹಾಗಾಗಿ ಅಲ್ಲಿ ಆಟಿಟ್ಯೂಡ್ ಪ್ರಾಬ್ಲಮ್ ಅನ್ನೋದು ಬರೋಕ್ಕೆ ಸಾಧ್ಯನೇ ಇಲ್ಲ. ನೀವು ನನ್ನ ಜೊತೆ ಕೆಲಸ ಮಾಡಿರೋರು ಯಾರನ್ನೇ ಕೇಳ್ಬೋದು, ನನ್ನ ಕೆಲಸದ ವಿಚಾರದಲ್ಲಿ ಆಟಿಟ್ಯೂಡ್ ತೋರಿಸಲ್ಲ. ಇಲ್ಲಾಗಿರ್ಬೋದು, ಅಲ್ಲಾಗಿರ್ಬೋದು. ಏನೋ ಅವ್ರದ್ದೇನೋ ಒಂಚೂರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಈಗೋ ಸಮಸ್ಯೆಗಳಾಗಿರ್ಬೋದು, ಹಾಗಾಗಿ ಏನೋ ಒಂದಷ್ಟು ಲೆಟರ್ ಗಿಟ್ರು ಅಂತ ಏನೋ ಕಳಿಸಿದ್ರು. ಅದೆಲ್ಲ ಸಾಲ್ವ್ ಆಯ್ತು. ಇವಾಗ ಎವ್ರಿಥಿಂಗ್ ಇಸ್ ಸಾಲ್ವ್ಡ್. ಅವ್ರ ಕಡೆಯಿಂದ ಆಗಲಿಲ್ಲ ಅಂದ್ರೂ ನನ್ನ ಕಡೆಯಿಂದ ನಾನು ಸಾಲ್ವ್ ಮಾಡಿಕೊಂಡೆ. ಸೊ ಅಷ್ಟೇ. ಇಲ್ಲಿ ನಾನು ನನ್ನ 13-14 ವರ್ಷದ ಕೆರಿಯರಲ್ಲಿ ಯಾವತ್ತು ಆಟಿಟ್ಯೂಡ್ ಪ್ರಾಬ್ಲಮ್ ಇದೆ ನನಗೆ ಅಂತ ನನ್ನ ಯಾವುದೇ ಡೈರೆಕ್ಟರ್ ಆಗಲಿ, ಯಾವುದೇ ಪ್ರೊಡ್ಯೂಸರ್ ಆಗಲಿ, ಯಾವುದೇ ಕೋ ಆರ್ಟಿಸ್ಟ್ಗಳಾಗಲಿ ಇವತ್ತವರೆಗೂ ಹೇಳಿಲ್ಲ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಅಬೌಟ್ ದ್ಯಾಟ್. ನಾವು ಒಂದು 7 ವರ್ಷದ ಮುಂಚೆ ಒಂದು ಸಿನಿಮಾ ಮಾಡಿದ್ವಿ, ಅಲ್ಲೂ ಇವ್ರು ನನ್ನ ನೋಡಿದ್ದಾರೆ, ಫ್ರೆಂಡ್ಸ್ ಆಗಕ್ಕೆ ಮುಂಚೆನೂ ನೋಡಿದ್ದಾರೆ. ಸೊ ನನ್ನ ಕೆಲಸದ ವಿಚಾರದಲ್ಲಿ ನಾನು ತುಂಬ ಹಂಬಲ್ ಆಗಿರ್ತೀನಿ, ತುಂಬ ಡೌನ್ ಟು ಅರ್ತ್ ಆಗಿರ್ತೀನಿ. ನನ್ನ ವಿಷಯಕ್ಕೆ, ನನ್ನ ಸೆಲ್ಫ್ ರೆಸ್ಪೆಕ್ಟ್ಗೆ ಯಾರು ಧಕ್ಕೆ ತರದೇ ಇರೋವರೆಗೂ ನಾನು ಹಂಗೆ ಇರ್ತೀನಿ. ಸೆಲ್ಫ್ ರೆಸ್ಪೆಕ್ಟ್ಗೆ ನಾನು ಮಾಡ್ತಿರೋ ಕೆಲಸಕ್ಕೆ ಏನಾದರೂ ಅವಮಾನ ಮಾಡಿದ್ರೆ ಅಲ್ಲಿ ನಾನು ರೆಬಲ್ ಆಗಿ ನನಗೆ ತೆಲುಗು ಇಂಡಸ್ಟ್ರಿಯಿಂದ ತುಂಬಾ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಬಂತು. ಮೊದಲನೇ ಪ್ರಾಜೆಕ್ಟೇ ಸೂಪರ್ ಹಿಟ್ ಆದಂಥದ್ದು. ಆಮೇಲೆ 2ನೇ ಪ್ರಾಜೆಕ್ಟು ತುಂಬಾ ಲಾಂಗ್ ರನ್ ಹೋದಂಥ ಪ್ರಾಜೆಕ್ಟು, ಅಂಡ್ ತುಂಬಾ ಜನ ಅಕ್ಸೆಪ್ಟ್ ಮಾಡ್ಕೊಂಡಂಥ ಪ್ರಾಜೆಕ್ಟು. ಅದಾದ್ಮೇಲೆ ಅದೇ ಪ್ರಾಜೆಕ್ಟಿಂದ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ಕೂಡ ಮಾಡಿದೆ. ಅಂಡ್ ತುಂಬಾ ಅದ್ಭುತವಾದಂಥ ಟ್ರೀಟ್ಮೆಂಟ್ ಇಂತು, ನಂದೇ ಆದಂಥ ಆಡಿಯನ್ಸ್ ಕೂಡ ಬಿಲ್ಡ್ ಆಗಿದ್ರಲ್ಲಿ. ಸೊ ಎವ್ರಿಥಿಂಗ್ ಇಸ್ ನೈಸ್. ಮತ್ತೆ ತೆಲುಗುವಲ್ಲಿ ನೋಡ್ಬೋದಾ ಶಿಶಿರ್ ಅವ್ರನ್ನ? ಖಂಡಿತ. ಅಂದ್ರೆ ನನಗೆ ಗಂಧದ ಗುಡಿ ಮೇಲೆ ಈಗ ಸದ್ಯಕ್ಕೆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಯಾಕಂದ್ರೆ ಆ ಪ್ರಾಜೆಕ್ಟ್ ನನಗೆ ತುಂಬಾ ಕಾಡ್ತಾ ಇದೆ. ಆ ಕತೆ ನನಗೆ ಅದನ್ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅಂತ ಆಸೆ ಇದೆ ನನಗೆ. ಸೊ ಅದು ಒಂದು ಮಟ್ಟಿಗೆ, ಒಂದು ಹಂತಕ್ಕೆ. ಹೀರೋಯಿನ್ ಯಾರು ಅಂತ ಹೇಳಿಲ್ಲ ಸರ್ ನೀವು? ಅದು ನೀವು ನೋಡ್ಬೇಕು. ಸಂಜನಾ ಬುರ್ಲಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ರು. ಎಕ್ಸ್ಕ್ಲೂಸಿವ್ ಏನಲ್ಲ, ಇವತ್ತು ಗಣೇಶ ಉತ್ಸವದಲ್ಲಿ ಬಂದ್ಬಿಡುತ್ತೆ. ದರ್ಸ್ ನೋ ಎಕ್ಸ್ಕ್ಲೂಸಿವಿಟಿ. ಅದು ನಾವೆಲ್ಲೋ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಆದ್ರೂ ಕೊಡ್ತೀರಾ, ಅಟ್ಲೀಸ್ಟ್ ಸೀರಿಯಲ್ದಾದ್ರೂ ಕೊಡ್ತೀರಾ ಅಂತ ಅನ್ಕೊಂಡ್ವಿ. ಸೊ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ? ನಾವೆಲ್ಲೋ ನಿಮ್ ಕಡೆಯಿಂದ ಎಸ್ ಬರುತ್ತೇನೋ, ನಾವಿಬ್ರು ಕಪಲ್ಸ್ ಅಂತ ಕೋಟ್ಸ್ ಅಲ್ಲಿ ಹಾಕ್ತಿರೇನೋ ಅಂತ. ಅನ್ಫಾರ್ಚುನೇಟ್ಲಿ ಸಾರಿ ಟು ಡಿಸಪಾಯಿಂಟ್ ಯು. ಓಕೆ, ಯಾವತ್ತಾದ್ರೂ ಅಂದ್ಕೊಂಡಿದ್ರ ನನಗೆ ಬಿಗ್ ಬಾಸ್ ಅಲ್ಲಿ ಒಬ್ರು ಕಂಪ್ಯಾನಿಯನ್ ಸಿಗ್ತಾರೆ, ಇಷ್ಟು ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಅಂತ ನೀವ್ ಅಂದ್ಕೊಂಡಿದ್ರ ಅಥವಾ ನೀವ್ ಅಂದ್ಕೊಂಡಿದ್ರ ಸರ್? ಶಿಶಿರ್ ಅವ್ರ ಜೊತೆಗೆ ನಾನು ಒಂದು ಸಿನಿಮಾ ಮಾಡಿದ್ದೀನಿ ಮುಂಚೆ, ಮೆನಿ ಇಯರ್ಸ್ ಬ್ಯಾಕ್. ಬಟ್ ಬಿಗ್ ಬಾಸ್ ಅದಾದ್ಮೇಲೂ ನನ್ನ ಸಿನಿಮಾ ಮುಹೂರ್ತಕ್ಕೆ ಇವರು ಬಂದಿದ್ರು, ಇನ್ವೈಟ್ ಮಾಡಿದ್ದೆ, ಹಾಯ್ ಬಾಯ್ ಅಲ್ಲೇ ಇದ್ವಿ. ಆ್ಯಂಡ್ ಒಂದೇ ಚಾನೆಲಲ್ಲೂ ಕೆಲಸ ಮಾಡ್ತಾ ಇದ್ವಿ. ಬಟ್ ವಿ ನೆವರ್ ಕ್ರಾಸ್ಡ್ ಈಚ್ ಅದರ್ಸ್ ಪಾತ್ ಎನಿವೇರ್. ಬಟ್ ಒಂದು ರೆಸ್ಪೆಕ್ಟ್ ಇತ್ತು. ಶಿಶಿರ್ ಅಂದರೆ ತುಂಬ ಒಳ್ಳೆಯವರು, ಒಂದು ರೆಸ್ಪೆಕ್ಟ್ ಇತ್ತು. ಬಟ್ ಬಿಗ್ ಬಾಸ್ ಹೋದ್ಮೇಲೆ ಆ ರೆಸ್ಪೆಕ್ಟ್ ಹಂಗಿತ್ತು, ಇನ್ನೇನೂ ಆಗಿಲ್ಲ. ಬಟ್ ತುಂಬ ಹತ್ರ ಆದ್ವಿ. ಅಂದರೆ ಪರ್ಸನ್ ಟು ಪರ್ಸನ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ಲ, ಅದಾಯಿತು. ಆ್ಯಂಡ್ ಕಂಪ್ಯಾನಿಯನ್ ಅನ್ನೋದಕ್ಕಿಂತ ತುಂಬ ಒಳ್ಳೆ ವ್ಯಕ್ತಿ ನನ್ನ ಲೈಫ್ಗೆ ಬಂದಿದ್ದಾರೆ, ನನ್ನ ಲೈಫಿಗೆ ಸಿಕ್ತು. ಆ್ಯಸ್ ಅ ವೆಲ್ ವಿಶರ್, ಕೇರ್ ಟೇಕರ್ ಆಗಿ, ಒಬ್ಬ ಫ್ರೆಂಡ್ ಆಗಿ, ತುಂಬ ಒಂದು ಒಳ್ಳೆ ವ್ಯಕ್ತಿತ್ವ ನನ್ನ ಲೈಫಲ್ಲಿದ್ದಾರೆ ಅಂತ ನನಗೆ ತುಂಬ ಪ್ರೌಡ್ ಇದೆ. ಆ್ಯಂಡ್ ಥ್ಯಾಂಕ್ಸ್ ಟು ಬಿಗ್ ಬಾಸ್ ಆ್ಯಕ್ಚುಲಿ. ಸರ್ ನೀವ್ ಹೇಳಿ, ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ, ಖಂಡಿತ. ಬಟ್ ಆದ್ರೆ ಒಂದ್ ಅಬ್ಸರ್ವೇಷನ್ ಇದೆ ಸರ್, ನಿಮ್ ಜೊತೆ ಏನಾದ್ರು ಅನುಷಾ ಅವ್ರಿದ್ರೆ ಅಥವಾ ಬೇರೆ ಯಾವ್ದೇ ಹುಡುಗಿದ್ರು ಐಶ್ವರ್ಯ ಅವ್ರು ಫುಲ್ ಜಲಸ್ ಪಡ್ತಾರೆ. ಇಲ್ಲ, ಚಾನ್ಸ್ ಇಲ್ಲ. ನನ್ನ ಜೊತೆ ಬೇರೆ ಯಾರು ಹುಡುಗಿರು ಇರ್ತಾನೆ ಇರ್ಲಿಲ್ಲ ಹಂಗ್ ನೋಡಿದ್ರೆ. ಇಲ್ವೇ ಇಲ್ಲ, ನಾನು ಇಲ್ಲ, ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ. ಈಗ ಯಾರಾದ್ರೂ ಹುಡುಗಿ ಎಂಟ್ರಿ ಕೊಟ್ರೆ ಬಿಗ್ ಬಾಸ್ ಅಲ್ಲಿ ಹೇಳಿದ್ರು ಅಲ್ಲ, ಧರ್ಮ ಅವ್ರ ಜೊತೆಗೆ ಅನುಷಾ ಇದ್ರೆ ನನಗ್ ಜೆಲೆಸ್ ಆಗುತ್ತೆ ಅಂತ ಯಾವ್ದೋ ಸ್ಟೇಟ್ಮೆಂಟ್ ಇತ್ತು, ಅದನ್ನು ತಪ್ಪು. ಈ ಸ್ಟೇಟ್ಮೆಂಟ್ ಅದು ಇನ್ನೂ ತಪ್ಪು. ಇಲ್ಲ, ನೋ, ನಾಟ್ ಜೆಲಸ್, ನಥಿಂಗ್ ಲೈಕ್ ದಟ್. ಆಕ್ಚುಲಿ ಇವ್ರಿಗೆ ನನ್ ಮೇಲೆ ಬೇರೆ ತರ ಒಪಿನಿಯನ್ ಇತ್ತು. ಇವರು ನರಕದಲ್ಲಿದ್ದಾಗ ನಾನ್ ಸ್ವರ್ಗದಲ್ಲಿದ್ದೆ. ಆ ಟೈಮಲ್ಲಿ ಅಂದ್ರೆ ನನಗೆ ತುಂಬಾ ಆಟಿಟ್ಯೂಡು, ಏನು ನನ್ಗೆ ಇವಾಗ್ಲೂ ಬಿಗ್ ಬಾಸ್ ಆದ್ಮೇಲೆ ಹೇಳಿದ್ದು, ಅಲ್ಲಿವರೆಗೂ ನನಗೂ ಗೊತ್ತಿರ್ಲಿಲ್ಲ.
ಈ ತರ ಒಪಿನಿಯನ್ ಇತ್ತ ಶಿಶಿರ್ಗೆ ನನ್ ಬಗ್ಗೆ ಅಂತ. ಮಗ್ ಇಟ್ಕೊಂಡು ಇಟ್ಕೊಂಡು ಓಡಾಡ್ತಾ ಇದ್ದೆ. ಏನ್ ಇಟ್ಕೊಂಡು ಓಡಾಡ್ತಾ ಇದ್ದೋ ಯಾವಾಗ್ಲೂ 24 ಗಂಟೆ. ಕಾಲ್ ಎಳಿತಿರ್ತಾರ ಅದನ್ನೆಲ್ಲ ನೆನ್ಪ್ ಮಾಡ್ಕೊಂಡಾಗ ಎಳಿತಾ ಇರ್ತಾರೆ ಕೆಲವೊಂದು. ಮತ್ತೆ ನಾನು ರಂಜಿತ್ ಅವ್ರಿಗೆ ಸೂರ್ಯ ಕಣ್ಣು ಹೊಡೆದ ಆ ಸಾಂಗ್ ಎಲ್ಲ ಹಾಡ್ತಾ ಇದ್ನಲ್ಲ, ಸೊ ಅವಾಗ ಇವಾಗ್ಲೂ ರೇಗಿಸ್ತಾರೆ ಆ ಸಾಂಗ್ ಎಲ್ಲ ಹಾಡೋಂಗಿಲ್ಲ. ಸೊ ಲೈಕ್ ಒಂದಷ್ಟು ಫನ್ ಮೂಮೆಂಟ್ಸ್ ಇತ್ತು. ಬಟ್ ಅವ್ರಿಗೆ ಆಕ್ಚುಲಿ ನನ್ಗೆ ಆಟಿಟ್ಯೂಡ್ ಇದೆ ಅಂತಾನೆ ಅನ್ಸಿತ್ತಂತೆ. ಸೊ ದಟ್ ವಾಸ್ ಫನಿ.